ನಮಸ್ಕಾರ ವೀಕ್ಷಕರೇ, ನೋಡಿ BPL ಕಾರ್ಡುದಾರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ನೋಡಿ, ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ BPL ಕಾರ್ಡ್ ಹೋಲ್ಡರ್ಗಳಿದ್ದಾರೆ. ಬಡತನ ರೇಖೆಗಿಂತ ಕೆಳಗಿರುವಂಥವರಿಗೆ BPL ಕಾರ್ಡನ್ನು ಕೊಡಲಾಗುತ್ತೆ. ನೋಡಿ, BPL ಕಾರ್ಡು ಎಷ್ಟು ಉಪಯೋಗ ಇದೆ ಅನ್ನೋದು ತಮ್ಮೆಲ್ಲರಿಗೂ ಕೂಡ ಗೊತ್ತು. ಯಾಕಂದರೆ BPL ಕಾರ್ಡನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಒಂದಷ್ಟು ಮಾನದಂಡಗಳು ಕೂಡ ಇರುತ್ತೆ. ಆ ಮಾನದಂಡಗಳಿಗೆ ಯಾರೆಲ್ಲ ಒಳಪಡ್ತಾರೋ ಅಂಥವರಿಗಷ್ಟೇ BPL ಕಾರ್ಡನ್ನು ಕೊಡಲಾಗುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಕಳ್ಳ ಮಾರ್ಗಗಳ ಮುಖಾಂತರವೂ ಕೂಡ APL ಕಾರ್ಡ್ ಇರಬೇಕಾದವ್ರ ಹತ್ರ BPL ಕಾರ್ಡ್ ಇದೆ. ಅಂಥವರ ಕಾರ್ಡ್ಗಳನ್ನು ಸರ್ಕಾರ ಕ್ಯಾನ್ಸಲ್ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು ಕೂಡ ಖಡಕ್ಕಾಗಿ ವಾರ್ನಿಂಗನ್ನು ಮಾಡಿದ್ರು. ಆಹಾರ ಸಚಿವರು ಕೂಡ ಅಷ್ಟೇನೆ. ಯಾರೆಲ್ಲ APL ಕಾರ್ಡ್ಗೆ ಸೇರ್ತಾರೋ ಅಂಥವರು BPL ಕಾರ್ಡ್ ಇಟ್ಕೊಂಡಿದ್ದೀರಲ್ಲ, ಯಾರಿಗೆಲ್ಲ BPL ಕಾರ್ಡ್ ಇದೆ ಅಂಥವ್ರ ಕಾರ್ಡು ಕ್ಯಾನ್ಸಲ್ ಆಗುತ್ತೆ, ಹುಷಾರಾಗಿರಿ. ನಿಮ್ಮ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ತೆಗೆದುಕೊಳ್ಳಾಗತ್ತೆ ಅಂತೇಳಿ ಒಂದಷ್ಟು ಲಕ್ಷ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಯಿತು. ಎಷ್ಟರ ಮಟ್ಟಿಗೆ BPL ಕಾರ್ಡ್ ಯೂಸ್ ಆಗಿದೆ ಅಂತ ಹೇಳಿದ್ರೆ, ಎಷ್ಟೋ ಲಕ್ಷಾಂತರ ಮನೆಯಲ್ಲಿ 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದಾರೆ. ಹಾಸ್ಪಿಟಲ್ಗಳಲ್ಲಿ ಉಚಿತವಾಗಿ ಚಿಕಿತ್ಸೆ ಸಿಗ್ತಾ ಇದೆ. ಹೀಗೆ BPL ಬೇರೆ ಬೇರೆ ವಿಚಾರಗಳಿಗೂ ಕೂಡ ಯೂಸ್ ಆಗಿದೆ. ನೋಡಿ, ಈಗ BPL ಕಾರ್ಡುದಾರರಿಗೆ ಗುಡ್ ನ್ಯೂಸ್ ಅಂತ ಹೇಳಿದ್ರಲ್ಲ ಮೇಡಮ್, ಏನದು ಗುಡ್ ನ್ಯೂಸು? ನೋಡಿ, ಅನ್ನಭಾಗ್ಯ ಯೋಜನೆಯ ಕುರಿತು ಸರ್ಕಾರ ಮಹತ್ವದ ನಿರ್ಧಾರವನ್ನು ಹೊರಡಿಸಿದೆ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದ ವತಿಯಿಂದ ಸಂಬಂಧಪಟ್ಟಂತಹ ಇಲಾಖೆಯಿಂದ ಒಂದು ಗುಡ್ ನ್ಯೂಸ್ ಸಿಕ್ಕಿರೋದು. ನೋಡಿ, ಇಷ್ಟು ದಿನ BPL ಕಾರ್ಡ್ ಇರೋರಿಗೆ ಅಕ್ಕಿ ಸಿಗ್ತಾ ಇತ್ತು 10 kg. ಅದನ್ನು ಕಾಲಕ್ರಮೇಣ 5 kg ಕೊಡೋದಕ್ಕೆ ಶುರು ಮಾಡಿದ್ರು. 5 kgಗೆ ದುಡ್ಡು ಕೊಟ್ಟರು. ಆ ದುಡ್ಡು ಕ್ಯಾನ್ಸಲ್ ಆಯಿತು. ಮತ್ತೆ ನಾವು ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದ್ರು. ಇದರಲ್ಲಿ ಒಂದಷ್ಟು ಚೇಂಜಸ್ಗಳಂತೂ ಆಗ್ತಾನೆ ಇದೆ. ಅದಲ್ಲದೆ ಬೆಳೆಗಳು ಕೊಡ್ತೀವಿ, ಬೇರೆ ಬೇರೆ ಧಾನ್ಯಗಳನ್ನು ಕೊಡ್ತೀವಿ ಅಂತಲೂ ಕೂಡ ಹೇಳ್ಕೊಂಡು ಬಂದರು. ಈಗ ನೋಡಿ, BPL ಕಾರ್ಡ್ ಹೊಂದಿರುವವರಿಗೆ ಕೇವಲ ಅಕ್ಕಿ ಅಷ್ಟೇ ಅಲ್ಲ, ಜೊತೆಗೆ ರಾಗಿ ಕೂಡ ಇನ್ಮೇಲೆ ಸಿಗುತ್ತೆ. ಯಾವ ರೀತಿ ವಿತರಣೆ ಮಾಡ್ತಾರೆ, ಯಾವಾಗಿಂದ? ನೋಡಿ, BPL ರೇಷನ್ ಕಾರ್ಡ್ ಹೊಂದಿರುವವರಿಗೆ ಸರ್ಕಾರ ಹೆಚ್ಚೆಚ್ಚು ಸೌಲಭ್ಯಗಳನ್ನು ಕೊಡುತ್ತೆ. ಇದೀಗ ಯಾರೆಲ್ಲ ಈ ಕಾರ್ಡನ್ನು ಹೊಂದಿದ್ದಾರೆ ಅವರಿಗೆ ದೊಡ್ಡ ಮಟ್ಟದ ಬಿಗ್ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಪ್ರತಿ ವ್ಯಕ್ತಿಗೆ ರಾಜ್ಯ ಮತ್ತು ಕೇಂದ್ರದ್ದು ಸೇರಿ ಎಷ್ಟು ಬರ್ತಾ ಇದೆ? ರಾಜ್ಯದ್ದು 5 kg ಬರ್ತಾ ಇದೆ, ಕೇಂದ್ರದ್ದು 5 kg ಬರ್ತಾ ಇದೆ. ಎರಡೂ ಸೇರಿ 10 kg ಅಕ್ಕಿ ವಿತರಣೆ ಆಗ್ತಾ ಇದೆ. ಆದರೆ ಈ ತಿಂಗಳಿನಿಂದಲೇ ಗ್ರಾಹಕರಿಗೆ ಆ 10 kgಯ ಜೊತೆಗೆ 2 kg ರಾಗಿ ಕೊಡೋದಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೆ ಗ್ರಾಹಕರ ವ್ಯವಹಾರಗಳ ಇಲಾಖೆ ನಿರ್ಧಾರವನ್ನು ಮಾಡಿರೋದು. BPL ಕಾರ್ಡುದಾರರಿಗೆ ರಾಗಿ ಭಾಗ್ಯ. BPL ಕಾರ್ಡುದಾರರಿಗೆ ಇನ್ನು ಮುಂದೆ ರಾಗಿ ಕೊಡೋದಕ್ಕೆ ಅಪಾರ ಪ್ರಮಾಣದ ರಾಗಿ ದಾಸ್ತಾನಿಗೂ ಕೂಡ ಸರ್ಕಾರ ಮುಂದಾಗಿದೆ. ರಾಗಿ ಮಾರಾಟ ಮಾಡೋದಕ್ಕೆ ಮೇ 15ರವರೆಗೆ ನೋಂದಾಯಿತ ರೈತರಿಗೆ ಅವಕಾಶ ಕೂಡ ಇದೆ. 6 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ರಾಗಿ ಸಂಗ್ರಹವನ್ನು ಗುರಿಯನ್ನು ಹೊಂದಿದೆ. ನೋಡಿ, ಈಗಾಗಲೇ ಕೇಂದ್ರದ ಅನುಮೋದನೆಯನ್ನು ಪಡೆದು ವಿತರಣೆ ಮಾಡಲಾಗುತ್ತೆ. ಈಗ ಆಲ್ರೆಡಿ 10 ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು, ಈಗ ಆಲ್ರೆಡಿ 10 ತಿಂಗಳಿಗೆ ವಿತರಣೆ ಎಷ್ಟು ಮಾಡಬೇಕು ಅಷ್ಟು ರಾಗಿ ಮತ್ತು ಜೋಳವನ್ನು ಕೂಡ ಖರೀದಿ ಮಾಡಿ ಸಂಗ್ರಹ ಮಾಡೋದಕ್ಕೂ ಕೂಡ ಸರ್ಕಾರ ಪ್ಲಾನ್ ಮಾಡಿದೆ. ಈ ಸಂಬಂಧ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಪಡೆದು ಫಲಾನುಭವಿಗಳಿಗೆ ರಾಗಿ ವಿತರಿಸೋದಕ್ಕೂ ಕೂಡ ಸರ್ಕಾರ ಮುಂದಾಗಿರೋದು. ಇಲ್ಲಿ 2 kg ರಾಗಿಯನ್ನು ಕೊಡಲಾಗುತ್ತೆ. 2 kg ರಾಗಿ ಯಾರಿಗೆ ಬೇಡ ಅವರಿಗೆ ಜೋಳವನ್ನು ಕೂಡ ವಿತರಣೆ ಮಾಡಲಾಗುತ್ತೆ. ಪಡಿತರ ಚೀಟಿ ಹೊಂದಿರುವವರಿಗೆ ಪ್ರದೇಶಕ್ಕೆ ಅನುಗುಣವಾಗಿ ಅಕ್ಕಿ ಜೊತೆಗೆ ರಾಗಿ ಮತ್ತು ಜೋಳ ಕೊಡಲಾಗುತ್ತೆ. ಸುಮಾರು 8ರಿಂದ 10 ಜಿಲ್ಲೆಗಳನ್ನು ಹೊರತುಪಡಿಸಿದ್ರೆ ಮಾಸಿಕವಾಗಿ 57,000 ಮೆಟ್ರಿಕ್ ಟನ್ ರಾಗಿ, ಅದರ ಜೊತೆಗೆ 8ರಿಂದ 9,000 ಮೆಟ್ರಿಕ್ ಟನ್ ಜೋಳ ಬೇಕಾಗುತ್ತೆ. ಆಹಾರ ಇಲಾಖೆ ಕೂಡ ಈ ಬಗ್ಗೆ ಅಂದಾಜನ್ನು ಮಾಡಲಾಗಿದೆ. ನೋಡಿ, ಮೇ ತಿಂಗಳಿನಿಂದ ಅಂದರೆ ಇದೇ ತಿಂಗಳಿನಿಂದ ಅಕ್ಕಿ ಜೊತೆಗೆ ರಾಗಿ ಹಳೆ ಮೈಸೂರು ಭಾಗದವರಿಗೆ 2 kg ರಾಗಿ, ಹೈದರಾಬಾದ್ ಕರ್ನಾಟಕ ಅದರ ಜೊತೆಗೆ ಮುಂಬೈ ಕರ್ನಾಟಕ ಭಾಗದ ಪಡಿತರದಾರರಿಗೆ ಅಂದರೆ BPL ಕಾರ್ಡ್ ಹೋಲ್ಡರ್ಸ್ಗೆ 2 kg ಜೋಳ ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಅದು ಈ ತಿಂಗಳಿನಿಂದಲೇ ಜಾರಿಗೂ ಕೂಡ ಬರುತ್ತೆ. ಈ ತಿಂಗಳು ನೀವು ರೇಷನ್ ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ 2 kg ರಾಗಿ ತಗಬಹುದು. ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯ, ಬಡಜನರ ಶ್ರೇಯೋಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಮಾಡಿದೆ. ಪಂಚ ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯ, ಯಾರೂ ಕೂಡ ಹಸಿವಿನಿಂದ ಇರಬಾರ್ದು,
ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಇವತ್ತೂ ಕೂಡ ಎಷ್ಟೋ ಜನ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಈ ಅನ್ನಭಾಗ್ಯ ಯೋಜನೆಯ ಬಗ್ಗೆನೇ ಮಾತನಾಡ್ತಾರೆ. ಅರ್ಹ ಫಲಾನುಭವಿಗಳಿಗೆ ದೊರಕಿದೆ, ಬಟ್ ಕೆಲವೊಂದಿಷ್ಟು ಕಾಳಸಂತೆಯಲ್ಲೂ ಕೂಡ ಇದು ಮಾರಾಟ ಆಗ್ತಾ ಇದೆ. ಅದ್ರ ಬಗ್ಗೆನೂ ಕೂಡ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೋಬೇಕು. ಯಾಕಂದರೆ ಪಡಿತರ ಚೀಟಿ ಪರಿಷ್ಕರಣೆಗೆ ಆಗಾಗ ಸರ್ಕಾರ ಕೆಲವೊಂದಿಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ಳುತ್ತೆ. ನಾಗರಿಕ ಸರಬರಾಜು ಇಲಾಖೆ ಸಚಿವರು, ಅದರ ಜೊತೆಗೆ ಆಹಾರ ಸಚಿವರಾದಂಥ KH ಮುನಿಯಪ್ಪ ಅವರು ಕೂಡ ಒಂದಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆ BPL ಕಾರ್ಡ್ ಹೋಲ್ಡರ್ಸ್ಗಳಿಗೆ ಗುಡ್ ನ್ಯೂಸ್ ಇದು. ಇನ್ಮುಂದೆ ಅಕ್ಕಿ ಜೊತೆಗೆ ರಾಗಿ ಕೂಡ ಸಿಗ್ತಾ ಇದೆ. ರಾಗಿ ಬೇಡ ಅಂದರೆ ಒಂದಷ್ಟು ಜಿಲ್ಲೆಯ ಜನರಿಗೆ ಜೋಳವನ್ನು ಕೂಡ ಕೊಡಲಾಗುತ್ತೆ. ಇದು ಈ ತಿಂಗಳಲ್ಲೇ ಅಪ್ಲೈ ಆಗೋದ್ರಿಂದ ಇದನ್ನು ಪ್ರತಿಯೊಬ್ಬರು ಕೂಡ ಸದುಪಯೋಗ ಪಡಿಸ್ಕೊಳ್ಳಿ. ಧನ್ಯವಾದ. ಥ್ಯಾಂಕ್ ಯು.